25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಪಕ್ಷ ಹೇಳಿದಂಥ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದೇನೆ. ಪಕ್ಷದ ಉಪಾಧ್ಯಕ್ಷನಾಗಿ 3 ಬಾರಿ ಪಕ್ಷದ ಹಿರಿಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಒಮ್ಮೆ ಪಕ್ಷದ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಹಿರಿಯರ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಹಾಗೆಯೇ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿಯೂ ಸಹ ಗುರುತಿಸಿಕೊಂಡು 2004ರಲ್ಲಿ ನಡೆದಂಥ ಪ್ರಾಥಮಿಕ ಶಿಕ್ಷಾ ವರ್ಗದ ಶಿಬಿರಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಹಿಂದೂ ಸೇವಾ ಪ್ರತಿಷ್ಠಾನದ ಬೆಳ್ಳಿ ಹಬ್ಬದಲ್ಲಿ ನಾನು ಸ್ವಾಗತ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಆ ಸಮಿತಿಯ ಅಧ್ಯಕ್ಷರಾಗಿದ್ದವರು ಕೀರ್ತಿಶೇಷ ರಾಮಜೋಯಿಸರು. ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸುಯೋಗ ಸಹ ನನಗೆ ಒದಗಿತ್ತು. ಅದಲ್ಲದೆ ನಾನು ವಕೀಲರ ಸಂಘದ ಅಧ್ಯಕ್ಷನಾಗಿ 5 ಬಾರಿ ಅಧ್ಯಕ್ಷನಾಗಿ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಭಾರತದ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಜೊತೆಯಲ್ಲಿ ಇಂಟರ್ಯಾಕ್ಟ್ ಮಾಡುವಂಥ, ಡಯಾಸ್ ಶೇರ್ ಮಾಡ್ಕೊಳ್ಳುವಂಥ ಅವಕಾಶಗಳು ಸಿಕ್ಕಿದೆ. ರಾಜ್ಯದ ಅನೇಕ ಮುಖ್ಯ ನ್ಯಾಯಾಧೀಶರುಗಳ ಜೊತೆಯಲ್ಲಿ ನಾನು ಡಯಾಸ್ ಶೇರ್ ಮಾಡಿಕೊಳ್ಳುವಂಥ ಅನೇಕ ಭಾಳ ಇಂಪಾರ್ಟೆಂಟ್ ಚರ್ಚೆಗಳಲ್ಲಿ ಈ ರಾಷ್ಟ್ರದಲ್ಲಿ ನ್ಯಾಯಾಂಗ ಹೇಗೆ ನಡ್ಕೋಬೇಕು, ಈ ಥರದ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸುವಂಥ ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ. ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಸುಮಾರು 40 ವರ್ಷಗಳಿಂದ ನಾನು ವಕೀಲನಾಗಿ ಕೆಲಸ ಮಾಡ್ತಾಯಿದ್ದೇನೆ. 10 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಭಾಜಪದಿಂದ 2009ರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿದರು. ಆಗ ನಮ್ಮದೇ ಸರ್ಕಾರ ಇತ್ತು. ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಸ್ವತಃ ಬಂದು ನನಗೆ ಚುನಾವಣೆಯ ಪ್ರಚಾರವನ್ನು ಸಹ ಮಾಡಿದರು. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿರೋವಂಥವನು. ಹಾಗಾಗಿ ಈ ಬಾರಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗೋದಕ್ಕೆ ಇಚ್ಛೆಪಟ್ಟಿದ್ದೇನೆ. ನಾನು ಆಕಾಂಕ್ಷಿಯಾಗಿದ್ದೇನೆ. ನಾನು ಪಕ್ಷದಲ್ಲಿ ಕೇಳ್ತಾ ಇದ್ದೇನೆ, ನನಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಮಾತನ್ನು ಕೇಳಿದ್ದೇನೆ. ನಮ್ಮಲ್ಲಿ ಏನು ಒಂದು ವ್ಯವಸ್ಥೆ ಅಂತ ಅಂದರೆ, ಯಾರು ಡಿಮ್ಯಾಂಡ್ ಮಾಡಿ ತಗೊಳ್ಳೋದಲ್ಲ, ಪಕ್ಷ ಗುರುತಿಸಿ ಕೊಡುವಂಥದ್ದು. ನಿಜ, ನನ್ನನ್ನು ಪಕ್ಷ ಹಿಂದೆನೂ ಗುರುತಿಸಿದೆ, ಈಗಲೂ ಸಹ ನನ್ನನ್ನು ಗುರುತಿಸುತ್ತೆ ಅನ್ನುವಂಥ ಎಲ್ಲ ಆಶಾಭಾವ ಇದೆ. ಹಾಗಾಗಿ ನಾನು ಆ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕೆಲವು ಮುಖಂಡರುಗಳ ಜೊತೆ ಕೆಲವು ನಾಯಕರುಗಳು, ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತಾಡಿದ್ದೇನೆ. ನನ್ನ ಪಕ್ಷದ ಕೆಲವು ಮುಖಂಡರು ನನ್ನನ್ನು ಕರೆಸ್ಕೊಂಡು ಸಹ ಮಾತಾಡಿದ್ದಾರೆ. ಏನು, ವಾಟ್ ಈಸ್ ಯುವರ್ ಒಪಿನಿಯನ್ನು, ಸಮಯ ಕೊಡೋದಕ್ಕಾಗುತ್ತಾ, ಏನು ಹೇಗೆ ಅಂತ ಎಲ್ಲ. ನಾನು ಹೇಳಿದ್ದೇನೆ, ಐ ಆಮ್ ರೆಡಿ ಟು ಗಿವ್ ಟೈಮು. ಎಲ್ಲ ರೀತಿಯೂ ನಾನು ಈಗ ಸೆಟ್ಲಾಗಿದ್ದೇನೆ, ಹಾಗಾಗಿ ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ದೇನೆ. ಅವರು ಎಲ್ಲರೂ ಸಹ ಒಂದು ಭರವಸೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲ, ಯು ಆರ್ ಸೂಟಬಲ್, ಈ ಸಾರಿ ಒಂದು ಅವಕಾಶ ಆಗಬೇಕು ನಿಮಗೆ ಅನ್ನುವಂಥದ್ದು. ನೋಡೋಣ ಏನು ಮಾಡ್ತಾರೆ. ಯಡಿಯೂರಪ್ಪ ಅವ್ರ ಜೊತೆ ನಿಮ್ಮ ಬಾಂಧವ್ಯ ಚೆನ್ನಾಗಿದ್ದು, ಅವ್ರ ಜೊತೆ ಏನು ಮಾತುಕತೆ ಆಡಿಲ್ಲ ಸರ್ ಈ ವಿಷಯ? ಯಡಿಯೂರಪ್ಪ ಅವ್ರನ್ನ ನಾನು ಭೇಟಿ ಮಾಡಿದ್ದೇನೆ. ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ ನನ್ನ ಏನು ಪ್ರೊಫೈಲ್ ಇದೆ ಅದನ್ನೆಲ್ಲವನ್ನು ಕೊಟ್ಟಿದ್ದೇನೆ. ಅವರು ಸುಮ್ಮನೆ ನಾನು ಯಡಿಯೂರು ಕ್ಷೇತ್ರದಲ್ಲೇ ಅವರನ್ನು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿ ಕೊಟ್ಟೆ, ಅವರು ಅದನ್ನು ಈಸ್ಕೊಂಡ್ರು. ಅವರು ಒಂದು ನಗು ಸೂಚಿಸಿದ್ರು ಅಷ್ಟೇ. ವಿಜಯೇಂದ್ರ ಅವ್ರನ್ನ ಭೇಟಿ ಮಾಡಿದ್ರು ಸರ್? ನಾನು ರಾಜ್ಯಾಧ್ಯಕ್ಷರನ್ನು, ರಾಜ್ಯ ಆರ್ಗನೈಸಿಂಗ್ ಸೆಕ್ರೆಟರಿ ಏನಿದ್ದಾರೆ ಅವ್ರನ್ನ ಎಲ್ಲ ಭೇಟಿ ಮಾಡಿದ್ದೇನೆ. ಮತ್ತು ಬೇರೆ ಬೇರೆ ನಾಯಕರುಗಳನ್ನು ಭೇಟಿ ಮಾಡಿದ್ದೇನೆ. ಕೇಂದ್ರದಲ್ಲಿರುವಂಥವ್ರನ್ನು ಭೇಟಿ ಮಾಡಿದ್ದೇನೆ. ಎಲ್ಲ ಎಲ್ಲಿ ಅವಶ್ಯಕತೆ ಇದೆ. ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಾ ಸರ್ ಲೋಕಸಭೆ ಚುನಾವಣೆ ನಿಲ್ಕೋಬೇಕು ಅಂತ? ಅಲ್ಲ, ನನಗೆ ಇದು ಲೋಕಸಭಾ ಆಸ್ಪಿರೆಂಟ್ ಅನ್ನೋದು ಈ ಬಾರಿನೇ ಏನಲ್ಲ. ನಾನು ಪಕ್ಷದಲ್ಲಿ 10 ವರ್ಷದ ಹಿಂದಿಂದನೇ ನಾನು ಆಸ್ಪಿರೆಂಟ್ ಇದ್ದೆ. ಅದು ಆಯಾ ಕಾಲದಲ್ಲಿ ಏನೋ ಬರುತ್ತಲ್ಲ, ಈಗ ಯಾವ ಬರ್ತಾರೆ ಆ ಥರ ಆಗಿ ನನಗೆ ಅದು ತಪ್ಪೋಗಿತ್ತು ಆ್ಯಕ್ಚುಲಿ. ಈ ಬಾರಿ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದಲ್ಲಿ ಯಾರು ಅಪ್ಲಿಕೇಶನ್ ಹಾಕಿ ತಗೊಳ್ಳುವಂಥದ್ದು ಅಥವಾ ಕೇಳಿ ತಗೊಳ್ಳುವಂಥದ್ದು ಆ ವ್ಯವಸ್ಥೆ ಏನಿಲ್ಲ. ಬಟ್ ಈ ಸರಿ ನಾನು ಕೇಳಿದ್ದೇನೆ, ಪಕ್ಷದಲ್ಲಿ ಕೇಳಿದ್ದೇನೆ. ಅದು ಒಂದು ಅಲ್ಲ ಸರ್, ನೀವು ದೇವೇಗೌಡರು ಕುಟುಂಬದವ್ರ ಜೊತೆನೂ ಚೆನ್ನಾಗಿದ್ದೀರಾ. ಹಿಂದೆ JDS ನಲ್ಲಿ ಇದ್ದವರು, ಹಾಗಾಗಿ ನಿಮ್ಮ ಜೊತೆನಲ್ಲಿ ನನ್ನ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಆಗಿಲ್ಲ. ಕುಮಾರಸ್ವಾಮಿ ಅವ್ರ ಜೊತೆನೂ ಚೆನ್ನಾಗಿದೆ. ನನಗೆ ಅವರು ಡಿಸ್ಟೆಂಟ್ ರಿಲೇಟಿವೇ ಆಗಬೇಕು. ಗೌಡ್ರ ವೈಫು, ಅವ್ರ ಬ್ರದರ್ಗೆ ನನ್ನ ರಿಲೇಷನ್ ಇಲ್ಲಿನೇ. ಅವರ
ದೇವೇಗೌಡರ ಹೆಂಡತಿ ತಮ್ಮನ ಮಗಳನ್ನು ಇಲ್ಲಿ ತುಮಕೂರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಮನು ಅಂತ ಹೇಳ್ಬಿಟ್ಟು ಈಸ್ ಅನ್ ಎಂಜಿನಿಯರ್ ಆತ ನನಗೆ ರಿಲೇಷನ್ನೇ ಆಗಬೇಕು. ಸರ್ ಅದೆಲ್ಲ ಇದೆ. ಟಿಕೆಟ್ ಕೊಟ್ಟರೆ ಗೆಲುವು ಹೇಗಿರುತ್ತೆ ಸರ್? ಗ್ಯಾರಂಟಿ ಬಿಜೆಪಿಯಿಂದ ನಿಮಗೆ ಟಿಕೆಟ್ ಕೊಟ್ಟರೆ ಕನ್ಫರ್ಮ್ ಆದರೆ ಗೆಲುವು ಸಾಧಿಸ್ತೀರಾ ಅಂತ? ಖಂಡಿತ. ಬಿಜೆಪಿಯಿಂದನೇ ನಾನು ಟಿಕೆಟ್ ಕೇಳೋದು, ಬಿಜೆಪಿನಲ್ಲೇ ಇರೋದು. ಐ ವಿಲ್ ಕಂಟಿನ್ಯೂ ಇನ್ ಬಿಜೆಪಿ ಫಾರ್ ಎವರ್. ಖಂಡಿತ ನನಗೆ ಈ ಬಾರಿ ತುಂಬ ಚೆನ್ನಾಗಿದೆ ವಾತಾವರಣ. ಬಿಜೆಪಿಯಿಂದ ನನಗೆ ಲೋಕಸಭಾ ಅಭ್ಯರ್ಥಿ ಆದರೆ 100ಕ್ಕೆ 100 ನಾನು ಗೆಲುವು ಸಾಧಿಸ್ತೀನಿ. ಇನ್ ಕೇಸ್ ಏನಾದರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನಾದರೂ ಸ್ವತಂತ್ರ ಅಭ್ಯರ್ಥಿ ಎಕ್ಸ್ಪೀರಿಯನ್ಸ್? ಇಲ್ಲ, ನಾನು ಟಿಕೆಟ್ ಸಿಗ್ತೇ ಇದ್ರೆ ಪಕ್ಷದ ಯಾವ ಅಭ್ಯರ್ಥಿಗೆ ಕೊಡ್ತಾರೋ ಆ ಅಭ್ಯರ್ಥಿಗೆ ನಾವು ಕೆಲಸ ಮಾಡ್ತೇವೆ. ಅವೆಲ್ಲ ವಿ ಆರ್ ಡಿಸಿಪ್ಲಿನ್ಡ್ ಪಾರ್ಟಿ ವರ್ಕರ್ಸು. ನಮ್ಮ ಸಂಘದ ಹಿನ್ನೆಲೆ, ನಮಗಿರುವಂಥ ಶಿಸ್ತು, ಆಗ ಕಾರಣದಿಂದ ನನ್ನ ಪಕ್ಷದಲ್ಲಿ ಯಾರು ಅಧಿಕೃತ ಅಭ್ಯರ್ಥಿ ಆಗ್ತಾರೋ ಅವ್ರಿಗೆ ನಾವು ಸರ್ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಜೊತೆ ತಮ್ಮ ಸಂಪರ್ಕ ಹೇಗಿದೆ? ನಾನು ಹೇಳಿದ್ದಲ್ಲ, ಇಡೀ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಪಾವಗಡದಿಂದ ಹಿಡಿದು ಕುಣಿಗಲ್ವರೆಗೆ ಎಲ್ಲ ಬಂದಂಥವ್ರು. ಆಮೇಲೆ ನಾನು ಜನತಾ ಪರಿವಾರದಲ್ಲೇ ಉಳ್ಕೊಂಡಿದ್ದೆ. ಆಮೇಲೆ ಜನತಾ ಪರಿವಾರದಿಂದ ಭಾಜಪ ಆದಾಗ ನಾವು ಜನತಾದಲ್ಲೇ ಉಳ್ಕೊಂಡಿದ್ದೆ. ಆಮೇಲೆ 99ರ ಚುನಾವಣಾ ಸಂದರ್ಭದಲ್ಲಿ ನಾವು ಭಾಜಪ ಕಡೆ ಬಂದಿದ್ದು. ಹಾಗಾಗಿ ನನಗೇನು ಅಲ್ಲಿ ಏನು ಕೂಪನ ಏನಿಲ್ಲ, ಎಲ್ಲರ ಜೊತೆನೂ ಒಳ್ಳೆ ಅಲ್ಲಿರುವಂಥ ಎಲ್ಲ ಕಾರ್ಯಕರ್ತರ, ಜನತಾದಳದಲ್ಲಿರುವಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರ ಹತ್ರನೂ ಈಗಲೂ ಸಹ ಅದೇ ವಿಶ್ವಾಸ ಇದೆ. ನಾವು ಕೆಲಸ ಬಿಜೆಪಿಗೆ ಮಾಡ್ತೇವೆ, ನಮ್ಮ ಅಭ್ಯರ್ಥಿಗಳಿಗೆ ಮಾಡ್ತೇವೆ. ಬಿಜೆಪಿಯಿಂದನೇ ಟಿಕೆಟು, ಜೊತೆಗೆ ಟಿಕೆಟ್ ಆದ್ಮೇಲೂ ಚುನಾವಣೆ ಗೆಲ್ಲೋದಕ್ಕೂ ದೇವೇಗೌಡರ ಒಂದು ಸಪೋರ್ಟ್ ನಿಮಗೆ ಸಿಗ್ಬೋದು ಅಲ್ಲ. ಈಗ ಯಾಕಂದ್ರೆ ಮೈತ್ರಿ ಭಾಜಪದಿಂದ ನಾನು ಅಭ್ಯರ್ಥಿ ಆದರೆ ಬಹುಶಃ ಜನತಾದಳದ ಕಾರ್ಯಕರ್ತರು ಅವ್ರ ಪಕ್ಷದ್ದೇ ಯಾರಾದರೂ ಅಭ್ಯರ್ಥಿ ಆಗಿದ್ರೆ ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟೇ ಕೆಲಸ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಏಕೆಂದರೆ ಅಲ್ಲಿಯೂ ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳು ಬಹಳಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡಿದ್ದಂಥವ್ರೆ. ಈಗ ಕೆಲವರು ಮಂಡಲದ ಅಧ್ಯಕ್ಷರುಗಳಾಗಿದ್ದಾರೆ, ವಿಧಾನಸಭಾ ಅಧ್ಯಕ್ಷರುಗಳಾಗಿದ್ದಾರೆ, ಕ್ಯಾಂಡಿಡೇಟ್ಸ್ ಆಗಿದ್ದಾರೆ, ಆ ಥರ ಎಲ್ಲ ಇದೆ. ಅವರೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ದವ್ರೆ ಅಲ್ಲಿ. ಹಾಗಾಗಿ ಅವ್ರಿಗೆ ಅನ್ನಿಸ್ಬೋದು ನಮ್ಮ ಜೊತೆ ಇದ್ದವರೇ, ಹಾಗಾಗಿ ನಾವೆಲ್ಲರೂ ಸಹ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಬೇಕು ಅಂತ ಅನ್ನೋ ಭಾವ ಅವ್ರಿಗೆ ಬರುವಂಥ ಸಾಧ್ಯತೆಗಳು ಸಾಕಷ್ಟಿದೆ. ಮಾಡ್ತಾರೆ ಅವರೆಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಲಿಯನ್ಸ್ ಇರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾರೆ.